ಸೊ ಗೈಸ್ ನಿಮಗೆ ಈ ಥರ ವಾಯ್ಸ್ ಬಂದ್ಬಿಟ್ಟು ಮಾಡಬೇಕಾ? ಸೊ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ನೀವು ಯಾವ ಥರ ಮೈಕ್ ಇಲ್ದೇನು ನೀವು ಬಂದ್ಬಿಟ್ಟು ವಿಡಿಯೋನ ಮಾಡ್ಬೋದು. ಓಕೆನಾ? ಸೊ ತುಂಬ ಜನ ಬಂದ್ಬಿಟ್ಟು ಮೈಕಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ. ಅದರಲ್ಲಿ ವಾಯ್ಸ್ನು ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇರಲ್ಲ, ತುಂಬ ವರ್ಸ್ಟ್ ಆಗಿ ಬರ್ತಾ ಇರುತ್ತೆ. ಓಕೆನಾ? ಸೊ ನಿಮ್ಮ ಫೋನ್ ಇದ್ದರೆ ಸಾಕು, ನೀವು ಈಸಿಲಿ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಕೋಬೋದು. ನಿಮ್ಮದು ನಾರ್ಮಲ್ ವಾಯ್ಸ್ ರೆಕಾರ್ಡಿಂಗ್ ಲೈಕ್ ನೀವೇನಾದರೂ ಸ್ಟೋರಿ ವಿಡಿಯೋಸ್ ಏನಾದರೂ ಮಾಡ್ತಾ ಇದ್ರೆ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡ್ತಿದ್ರೆ ನಿಮಗೆ ಮೈಕ್ ಬೇಕಂತ ಅವಶ್ಯಕತೆ ಇಲ್ಲ. ನೀವು ಮೈಕ್ ಇಲ್ಲದೇನೂ ಕೂಡ ನೀವು ಈಸಿಲಿ ಬಂದ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡು ಅದು ಬೇರೆ ಕಡೆ ಎಲ್ಲಿ ಯಾವ ವೆಬ್ಸೈಟ್ ಹೇಳ್ತೀನಿ ಆ ವೆಬ್ಸೈಟಲ್ಲಿ ನೀವು ಬೆಸ್ಟ್ ನಿಮ್ಮ ವಾಯ್ಸ್ನ ಮಾಡ್ಬೋದು. ಎಲ್ಲ ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಏನು ಎತ್ತ ಅಂತ. ಓಕೆನಾ? ಒಂದು ಕ್ಲಿಕ್ಕಲ್ಲಿ ನಿಮ್ಮ ವಾಯ್ಸ್ನ ನೀವು ಕ್ಲಿಯರ್ ಮಾಡ್ಬೋದು. ಏನಾದರೂ ಸೌಂಡು ಗಾಡಿ ಸೌಂಡ್ ಏನಾದರೂ ಬರ್ತಾ ಇದ್ದರೆ, ಲೈಕ್ ಮಳೆ ಸೌಂಡ್ ಏನಾದರೂ ಬರ್ತಾ ಇದ್ದರೆ, ಆ ಕಡೆ ಈ ಕಡೆ ಏನಾದರೂ ತುಂಬ ಸೌಂಡ್ಸ್ ಏನಾದರೂ ಬರ್ತಾ ಇದ್ದರೆ ಅದು ಈಸಿಲಿ ನೀವು ಒಂದು ಕ್ಲಿಕ್ಕಲ್ಲಿ ಬಂದುಬಿಟ್ಟು ಕ್ಲಿಯರ್ ಮಾಡ್ಬೋದು. ನಿಮ್ಮ ವಾಯ್ಸು ಇನ್ನೂ ಬೆಟರ್ ಆಗಿ ಬಂದುಬಿಟ್ಟು ಪರ್ಫಾರ್ಮ್ ಮಾಡುತ್ತೆ. ಓಕೆನಾ ಗೈಸ್? ಸೊ ಯಾವ ಥರ ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಗೈಸ್ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ಏನು ಆಡಿಯೋ ಇದೆ ಅದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ? ಸೊ ಫಸ್ಟು ಈ ಆಡಿಯೋ ಏನಿದೆ ಫಸ್ಟು ಕೇಳ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಹೆಂಗೆ ಕೇಳಿಸುತ್ತೆ, ಅದಾದಮೇಲೆ ನಾವು ಎಡಿಟ್ ಮಾಡಾದ್ಮೇಲೆ ಯಾವ ಥರ ಕಾಣುತ್ತಂತ ನೋಡಿ. ಸೊ ಗೈಸ್ ನಿಮಗೆ ಈ ಥರ ವಾಯ್ಸ್ ಮಾಡಬೇಕಾ? ಸೊ ನೋಡಿದ್ರಲ್ಲ, ಈ ಥರ ವಾಯ್ಸ್ ಬಂದುಬಿಟ್ಟು ಇಷ್ಟು ಕ್ಲಿಯರ್ ಇಲ್ಲ, ಎಲ್ಲ ಒಂದು ಸ್ವಲ್ಪ ನಾಯ್ಸ್ ಇದೆ ಆ್ಯಂಡ್ ಅಷ್ಟು ಕ್ಲಿಯರ್ ಆಗು ನಮ್ಮದು ವಾಯ್ಸ್ ಏನಿದೆ ಬರ್ತಾ ಇಲ್ಲ. ಸೊ ಈ ವಾಯ್ಸ್ನ ನಾನು ಹಿಂಗೆ ನಿಮಗೆ ಲೈವ್ ಆಗಿ ಎಡಿಟ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಓಕೆನಾ? ಸೊ ಫಸ್ಟು ನಮಗೆ ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ನಾವು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಸೊ ಇದು ಬಂದುಬಿಟ್ಟು ವಿಡಿಯೋ ಟೈಪಲ್ಲಿ ಇದೆ. ಓಕೆನಾ? ನಾವು ಇದನ್ನು ಆಡಿಯೋದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅದು ಯಾವ ಥರ? ಸೊ ಇಲ್ಲಿ MP3 ವಿಡಿಯೋ ಕನ್ವರ್ಟರ್ ಅಂತ ಒಂದು ಇದೆ. ಓಕೆನಾ? ಸೊ ಇದು ಅಪ್ಲಿಕೇಶನ್ ಏನಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. MP3 ವಿಡಿಯೋ ಕನ್ವರ್ಟರ್ ಅಂತ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ಓಕೆನಾ? ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಕೆನಾ? ಇನ್ಸ್ಟಾಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಿಮ್ಮದು ಏನಿದೆ ಲೈಬ್ರರಿ ಏನಿದೆ ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಮ್ಮದು ಲೈಬ್ರರಿ ಓಪನ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಇದು ಅಲೋ ಕೊಟ್ಬಿಟ್ಟು ಸೊ ಈ ಮಧ್ಯದ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೀಡಿಯಾ ಏನಿದೆ ಅದನ್ನು ಓಪನ್ ಆಗುತ್ತೆ. ಮಧ್ಯ ಬ್ಲೂ ಕಲರ್ ಇತ್ತಲ್ಲ, ಸೊ ಇಲ್ಲಿ ಯಾವುದು ಅಂತ ನಾನು ಆಡಿಯೋ ನಾನು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು 23 ಸೆಕೆಂಡು ಆಡಿಯೋ ಏನಿತ್ತು ನಾನು ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಮಗೆ ಏನು ಮಾಡಬೇಕಂದ್ರೆ ಸಿಂಪಲ್ಲಿ ಇದನ್ನು ನಾವು ಇದರಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಿ ನಾವಿಲ್ಲಿ 3 ಅಂತ ಮಾಡ್ಕೋಬೇಕು ಇಲ್ಲಿ ನಿಮಗೆ. ಓಕೆನಾ? ಇದರಲ್ಲಿ ACC ಅಂತ ಇರುತ್ತೆ, MP3 ಮಾಡ್ಕೊಳ್ಳಿ. ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾರೋ ಬಟನ್ ಇದೆಯಲ್ಲ ಇದ್ರ ಮೇಲೆ ಈಗ ಕ್ಲಿಕ್ ಮಾಡಿದ್ದು ನಮ್ಮದು ಏನಿದೆ ವಾಯ್ಸ್ ಬಂದುಬಿಟ್ಟು ಬಂದಿದೆ. ಸೊ ಸಿಂಪಲ್ಲಿ ನಾವಿಲ್ಲಿಂದ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ನಾವಿಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಕಂಪ್ಲೀಟ್ ಆಗಿದೆ. ಇದು ಬಂದುಬಿಟ್ಟು ನಂದು ಸೇವ್ ಆಗಿದೆ. ಓಕೆನಾ? ಸೊ ಗೈಸ್ ನಿಮಗೆ ಈ ಥರ ವಾಯ್ಸ್ ನಮ್ಮದು ಇಲ್ಲಿ ಇದರಲ್ಲಿ ಬಂದಿದೆ. ಓಕೆನಾ? ಸೊ ಇದು ಬಂದುಬಿಟ್ಟು ನಮ್ಮದು ಫೈಲ್ಸಲ್ಲಿ ಇರುತ್ತೆ. ಸೊ ಈಗ ನಮಗೆ ಏನು ಮಾಡಬೇಕಂದ್ರೆ ಸಿಂಪಲಿ ನಮಗೀಗ ಕ್ರೋಮ್ ಬ್ರೌಸರಲ್ಲಿ ಹೋಗಬೇಕು. ಓಕೆನಾ? ಸೊ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಟೈಪ್ ಮಾಡಿ ಅಡೋಬಿ ಪೋಡ್ಕಾಸ್ಟ್ ಅಂತ, ಪಾಡ್ಕಾಸ್ಟ್. ಓಕೆನಾ? ಸೊ ಸಿಂಪಲ್ಲಿ ಇದು ಅಡೋಬಿ ಪೋಡ್ಕಾಸ್ಟ್ ಅಂತ ಏನಿದೆ ಟೈಪ್ ಮಾಡ್ಕೊಳ್ಳಿ. ಓಕೆನಾ? ಅಡೋಬಿ ಪೋಡ್ಕಾಸ್ಟ್ ಅಂತ ಟೈಪ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಯಾವುದಾದ್ರೂ ಒಂದು ಕೊಟ್ಬಿಟ್ಟು ಜಿಮೇಲ್ ಯಾವುದಾದ್ರೂ ಒಂದು ಕೊಟ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಜಿಮೇಲ್ನ ಇಲ್ಲಿ ಲಾಗಿನ್ನ ಮಾಡ್ಕೊಳ್ಳಿ. ಫಸ್ಟು ನೀವು ಮಾಡಬೇಕಾಗಿರೋದು ಕೆಲಸ ಅದು ಲಾಗಿನ್ ಮಾಡ್ಕೋಬೇಕು. ಓಕೆನಾ? ಸೊ ಲಾಗಿನ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಪ್ರೊಫೈಲ್ ಕೂಡ ಬರುತ್ತೆ. ಇಲ್ಲಿ ಬಂದುಬಿಟ್ಟು 2 ಆಪ್ಷನ್ ಇದೆ. ಒಂದು ಬಂದುಬಿಟ್ಟು ಏನಂದರೆ ಇನ್ಹ್ಯಾನ್ಸ್ ಸ್ಪೀಚು, ರಿಮೂವ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಆ್ಯಂಡ್ ಎಕೋ ಅಂತ ಇದೆ. ಅದಾದಮೇಲೆ ರೆಕಾರ್ಡ್ ಪೋಡ್ಕಾಸ್ಟ್ ಅಂತ ಇದೆ. ನೀವು ಪೋಡ್ಕಾಸ್ಟ್ನ ರೆಕಾರ್ಡ್ ಕೂಡ ಮಾಡ್ಕೋಬೋದು
ಮಾಡ್ಬೋದು, ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಇನ್ಹ್ಯಾನ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಫಸ್ಟು ನಮ್ಗೆ ಏನು ಮಾಡಬೇಕು, ನಮ್ಮ ಆಡಿಯೋನ ಕ್ಲಿಯರ್ ಮಾಡಬೇಕು. ಅದಕ್ಕೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇನ್ಹ್ಯಾನ್ಸ್ ಸ್ಪೀಚ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸ್ಟಾರ್ಟ್ ಇನ್ಹ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ಬಂದುಬಿಟ್ಟು 30 ಮಿನಿಟ್ ಆಡಿಯೋ ನೀವೇನು ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು. ಅಂದರೆ ಕನ್ವರ್ಟ್ ಅಂದರೆ ಲೈಕ್ ಇನ್ಹ್ಯಾನ್ಸ್ ಮಾಡ್ಬೋದು 30 ಮಿನಿಟ್ ಆಡಿಯೋ. ಸೊ ಈಗ ಬಂದುಬಿಟ್ಟು ಎಲ್ಲರೂ ವೀಡಿಯೋಸ್ ಮಾಡೋದು 30 ಮಿನಿಟ್ ಕೆಳಗಡೆನೇ ಜಾಸ್ತಿ ಮಾಡೋದು. ಆ್ಯಂಡ್ ಇಲ್ಲಿ V2 ಅಂತ ಇದೆ ನೋಡಿ, ಇದು ಅಪ್ಗ್ರೇಡ್ ಕೂಡ ಆಗಿದೆ. ಓಕೆನಾ, V2 ಅದಾದಮೇಲೆ 500 MB ಮ್ಯಾಕ್ಸಿಮಮ್ ಸೈಜು. ಸೊ ನಮ್ಮದು MP ಇದು ಆಡಿಯೋ ಸೈಜ್ ಬಂದುಬಿಟ್ಟು 2 MB 3 MB 4 MB ಈ ಥರ ಇರುತ್ತೆ, 500 MB ಇರಲ್ಲ. ಸೊ ಇದು ಒಂದು ಬೆಟರು. ಅದಾದಮೇಲೆ 1 ಅವರ್ ಟೋಟಲ್ ಡೈಲಿ ಲಿಮಿಟು. ಸೊ ನೀವು 1 ಅವರಲ್ಲಿ ಎಷ್ಟು ಕ್ರಿಯೇಟ್ ಮಾಡ್ಬೋದು ಅಷ್ಟು ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಇದೊಂದು ಅನ್ಲಿಮಿಟೆಡ್ ಅಂತಲೇ ಹೇಳ್ಬೋದು. ನಿಮ್ಗೆ 1 ಅವರ್ ಟೈಮ್ ಹಿಡಿಯೋದೇ ಇಲ್ಲ ಇಲ್ಲಿ. ಓಕೆನಾ, ಒಂದು 30 ಮಿನಿಟ್ಸ್ ಆದರೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಈ ಥರ ಹಿಡಿಯುತ್ತೆ. ಸೊ ನೀವು 1 ಅವರಲ್ಲಿ ನಿಮ್ಗೆ ಎಷ್ಟು ಆಡಿಯೋ ಬೇಕೋ ಅಷ್ಟು ನೀವು ಇದು ಮಾಡ್ಕೋಬೋದು. ಇದು ಫ್ರೀ ವೆಬ್ಸೈಟು. ಓಕೆನಾ, ಡೈಲಿ ಅಂತ ಹೇಳಿದ್ದಾರೆ, ಟೋಟಲ್ ಡೈಲಿ ಲಿಮಿಟ್ ಅಂತ. ಓಕೆನಾ, ಸೊ ಆದಮೇಲೆ ಗೈಸ್ ನಮ್ಗೆ ಈಗ ಏನು ಮಾಡಬೇಕು, ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಿರಬೇಕು. ಸೊ ಸಿಂಪಲ್ಲಿ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಫೋಟೋಸ್ ವೀಡಿಯೋಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ಸೊ ನಿಮಗೆ ಏನು ಮಾಡಬೇಕಂದ್ರೆ ಇಲ್ಲಿ 3 ಲೈನ್ ಆಪ್ಷನ್ ಒಂದು ಕಾಣಿಸ್ತಿರಬೇಕು. ಓಕೆನಾ, ಸೊ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಈ 3 ಲೈನ್ ಆಪ್ಷನು. ಸೊ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ 3 ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾಗಿದ್ದು ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕಂದ್ರೆ ನಿಮ್ಮ ಆಡಿಯೋನ ಫೈಂಡ್ ಮಾಡಬೇಕು. ಓಕೆನಾ, ಎಲ್ಲಿದೆ ನಿಮ್ಮ ಆಡಿಯೋ ಅನ್ಕೇನೋ ಇದ್ರ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡೆಡ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ಇದರಲ್ಲಿ ಯಾವ ಆಡಿಯೋ ಅಂತ ನೀವು ಫೈಂಡ್ ಮಾಡಬೇಕು. ಓಕೆ, ನಮ್ಮ ಆಡಿಯೋ ಬಂದುಬಿಟ್ಟು ಸಿಕ್ಕಿದೆ 217ಗೆ. ಓಕೆನಾ, ಈಗ ನಾವೇನು ಇದು ಮಾಡಿದ್ವಿ, ಸೊ ಇದೇ ಆಡಿಯೋ ನಮ್ಮದು. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾಗಿದ್ದು ಗೈಸ್ ಇದು ನೋಡಿ ಲೋಡಿಂಗ್ ಆಗ್ತಿದೆ, ಅಡ್ಜಸ್ಟ್ ಸ್ಟ್ರೆಂತ್ ಅಂತ ಇದೆ. ಸೊ ಇದನ್ನು ನಾವು ಲೋಡ್ ಆಗಕ್ಕೆ ಬಿಡೋಣ. ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಟೈಮ್ ಅಂದರೆ ಜಾಸ್ತಿ ಟೈಮ್ ಹಿಡಿಯಲ್ಲ. ನಮ್ಮದು ವಿಡಿಯೋ ಅದಕ್ಕೂ ಏನಿದೆ ವಿಡಿಯೋದು ಸೆಕೆಂಡ್ಸು ತುಂಬ ಕಮ್ಮಿ ಇದೆ, ಬೇಗ ಬಂದುಬಿಟ್ಟು ಆಗಿಬಿಡುತ್ತೆ. ಓಕೆನಾ, ನಾನು ಒಂದು ಸಲ ನಿಮಗೆ ಬಿಫೋರ್ ಆಫ್ಟರು ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ವೆಯ್ಟ್ ಮಾಡೋಣ. ನಮ್ಮದು ಬಂದುಬಿಟ್ಟು ಇಲ್ಲಿ ಟೈಮ್ ತಗೋತಿದೆ 10 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ 10 ಮಿನಿಟ್ ಆಗಲ್ಲ. ಓಕೆನಾ, ಸೊ ನೋಡಿ ನಮ್ಮದು ಬಂದುಬಿಡ್ತು. ಸೊ ಇದನ್ನು ನಾವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಡೌನ್ಲೋಡ್ ಮಾಡ್ಕೊಂಡಿದ್ದು ನಮ್ಮ ಫೈಲ್ ಏನಿದೆ ಡೌನ್ಲೋಡ್ ಆಗಿದೆ. ಸೊ ಸಿಂಪಲಿ ನಾನು ಇಲ್ಲಿಂದ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡು ಒಂದು ಸಲ ಪ್ಲೇ. ಸೊ ಗೈಸ್, ನಿಮಗೆ ಈ ಥರ ವಾಯ್ಸ್ ಬಂದುಬಿಟ್ಟು ಮಾಡಬೇಕಾ? ಸೊ ಇದು ಈಗ ನಾನು ಎಡಿಟ್ ಮಾಡಿದ್ದು. ಸೊ ಹಳೆ ವಿಡಿಯೋ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಹಳೇದು ಯಾವುದು ಇದು. ಓಕೆನಾ, ಸೊ ನಾನಿಲ್ಲಿ ಪ್ಲೇ ಮಾಡ್ತೀನಿ. ಸೊ ಗೈಸ್, ನಿಮಗೆ ಈ ಥರ ವಾಯ್ಸ್ ಮಾಡಬೇಕು. ಓಕೆ, ಇದು ಈಗ ನಾವು ಶೂಟ್ ಮಾಡಿದ್ದು. ಓಕೆನಾ, ಶೂಟ್ ಮಾಡಿ ಆ ಆಡಿಯೋ ಏನಿದೆ ಅದು ನಾನು ನಿಮಗೆ ಮಾಡಿ ತೋರಿಸಿದ್ದು. ಓಕೆನಾ, ಸೊ ಇದು ಬಂದುಬಿಟ್ಟು ಈಗ ನಾನು ಎಡಿಟ್ ಏನಿದೆ ಅದು ನಮ್ಮ ಒಂದು ಕ್ಲಿಕ್ಕಲ್ಲಿ ಎಡಿಟ್ ಮಾಡಿ ಇದು. ಓಕೆನಾ, ಸೊ ಒಂದು ಸಲ ಪ್ಲೇ ಮಾಡ್ತೀನಿ. ಸೊ ಗೈಸ್, ನಿಮಗೆ ಈ ಥರ ವಾಯ್ಸ್ ಬಂದುಬಿಟ್ಟು ಮಾಡಬೇಕಾ? ಸೊ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಯಾವ ಥರ. ನೋಡಿದ್ರಲ್ಲ ಎಷ್ಟು ಕ್ಲಿಯರಾಗಿ ನಮ್ಮದು ವಾಯ್ಸ್ ಬಂದಿದೆ ಆ್ಯಂಡ್ ಎಷ್ಟು ಡಿಫ್ರೆನ್ಸ್ ಇದೆ. ಓಕೆನಾ, ಅದರಿಂದ ನೀವು ನಾರ್ಮಲಾಗಿ ನಿಮ್ಮದು ಕ್ಯಾಮ್ರಾದಲ್ಲೇ ಶೂಟ್ ಮಾಡಿಕೊಂಡು ಈಸಿಲಿ ನೀವು ಇದು ಮಾಡ್ಕೋಬೋದು ಇದರಲ್ಲಿ. ಓಕೆನಾ, ಸೊ ಅಷ್ಟು ಈಸಿಲಿ ಬಂದುಬಿಟ್ಟು ಇದರಲ್ಲಿ ನೀವು ಇದು ಮಾಡ್ಕೋಬೋದು. ಓಕೆನಾ, ಸೊ ನಿಮಗೆ ಇದಕ್ಕೆ ಕ್ಯಾಮ್ರಾದು ಇದು ಮೈಕ್ದು ಅವಶ್ಯಕತೆ ಬೇಡ. ಓಕೆನಾ, ಮೈಕ್ ಬೇಕಂತಲೇ ಇಲ್ಲ. ಸೊ ಸುಮ್ಮನೆ ನೀವು ಅದರಲ್ಲಿ ಮೈಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಇದರಲ್ಲೇ ನೀವು ಎಡಿಟ್ ಈಸಿಲಿ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಯಾರ ಹತ್ರ ದುಡ್ಡಿರಲ್ಲ ಅವರು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದ್ರ ರಿಲೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.